ಬುದ್ಧಿವಂತ ಸೊಸೆ ಅನ್ನೋವಳು ಯಾವ ಮನೆಗೆ ಕಾಲಿಟ್ಟರೂ ಅಲ್ಲಿನ ಮಣ್ಣಿನ ಗುಣ ನೋಡಿ ಸಸಿ ನೆಟ್ಟು ಬೆಳೆಸೋ ಕೆಲಸ ಮಾಡ್ತಾಳೆ. ಇವತ್ತು ನಾವು ಕೇಳ್ತಿರೋದು ಅಂಥದ್ದೇ ಒಬ್ಬಳ ಕತೆ. ನನ್ನ ಹೆಸರು ಅನಿತಾ. ಇದು ನನ್ನ ನಿಜವಾದ ಹೆಸರಲ್ಲ. ನಾನು ಮೈಸೂರಿನ ಒಂದು ದೊಡ್ಡ ಮಳಿಗೆಯಲ್ಲಿ ವಸ್ತುಗಳನ್ನು ಪ್ರದರ್ಶನ ಮಾಡಿ ಮಾರಾಟ ಮಾಡುವ ಹುಡುಗಿಯಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿಗೆ ನನ್ನ ಗಂಡ ಬಂದಾಗ ನನ್ನನ್ನು ನೋಡಿಷ್ಟಪಟ್ಟರಂತೆ. ಆದ್ರೆ ನನಗಂತೂ ಅವರ ನೆನಪೇ ಇರಲಿಲ್ಲ. ನನ್ನನ್ನು ನೋಡಿ ಇಷ್ಟವಾಯ್ತು ಅಂತ ಅವರು ತಕ್ಷಣ ಹೋಗಿ ತಮ್ಮ ಅಮ್ಮನ ಹತ್ತಿರ ಹೇಳಿದ್ದಾರೆ. ಆಮೇಲೆ ಅವರ ಅಮ್ಮನೇ ನಮ್ಮ ಮನೆಗೆ ಬಂದು ವಿಷಯ ತಿಳಿಸಿದ್ರು. ಆಗ ನಾನು ನೋಡಿ ಈಗಷ್ಟೇ ಓದು ಮುಗಿಸಿ ಈ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಈಗಲೇ ಮದುವೆ ಮಾಡಿಕೊಳ್ಳುವಷ್ಟು ಅನುಕೂಲ ನಮ್ಮ ಮನೆಯಲ್ಲಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳಿವೆ. 2-3 ವರ್ಷ ಕಳೆದು ನನಗೆ ಒಳ್ಳೆಯ ಕೆಲಸ ಸಿಕ್ಕ ಮೇಲೆಯೇ ಮದುವೆ ಬಗ್ಗೆ ಯೋಚನೆ ಮಾಡೋದು ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ಅದಕ್ಕೆ ಅವರ ಅಮ್ಮ, ಅಯ್ಯೋ ಮಗಳೇ, ಅದಕ್ಕೇನೂ ತೊಂದರೆ ಇಲ್ಲ. ನನ್ನ ಮಗನಿಗೆ ಈಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸವಿದೆ. ಜೊತೆಗೆ ಅವನ ಅಪ್ಪ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದಾರೆ. ಹಣಕಾಸಿಗೆ ನಮ್ಮ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಇವನಿಗೆ ಮದುವೆ ಮಾಡಿ ಅಂತ ಎಷ್ಟು ದಿನದಿಂದ ಹೇಳ್ತಿದ್ದೀವಿ ಗೊತ್ತಾ? 10-15 ಕಡೆ ಹೆಣ್ಣು ನೋಡಿದರೂ ಇವನಿಗೆ ಯಾರೂ ಇಷ್ಟವಾಗಲಿಲ್ಲ. ಈಗ ನಿನ್ನನ್ನು ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 997222300030. ನೋಡಿದ ತಕ್ಷಣ ತನ್ನ ಮನಸ್ಸಿಗೆ ತಕ್ಕ ಹುಡುಗಿ ಸಿಕ್ಕಿದ್ಲು ಅಂತ ಬಂದು ಹೇಳಿದ. ನಮಗೆ ಜಾತಿ ಮತ ಅಥವಾ ಬೇರೆ ಯಾವುದೇ ವಿಚಾರಗಳು ಮುಖ್ಯವಲ್ಲ. ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಇದ್ದರೆ ನಾನು ಮುಂದುವರಿಯುತ್ತೇನೆ ಅಂದರು. ಅವರು ಅಷ್ಟೊಂದು ಪ್ರೀತಿಯಿಂದ ಹೇಳಿದಾಗ ಸರಿ, ಬಂದು ನೋಡಲಿ, ಅದಕ್ಕೇನಂತೆ ಅಂತ ನಾನು ಅಂದುಕೊಂಡೆ. ಅಂತೆಯೇ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ಮೊದಲು ನನ್ನನ್ನು ನೋಡಲು ಬಂದರು. ಅವರಿಗೆ ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ವಾತಾವರಣ ಅಷ್ಟಾಗಿ ಹಿಡಿಸದಿದ್ದರೂ ನನ್ನನ್ನು ಎಲ್ಲರಿಗೂ ತುಂಬಾ ಇಷ್ಟವಾಯಿತು. ಆಗ ಅತ್ತೆಯವರು, ನನ್ನ ಮಗನ ಸಂತೋಷವೇ ನಮಗೆ ಮುಖ್ಯ, ಅವನ ಇಷ್ಟದಂತೆಯೇ ನಡೆಯಲಿ. ಮದುವೆಗೆ ನಮಗೆ ಯಾವುದೇ ಬೇಡಿಕೆಗಳಿಲ್ಲ ಅಂತ ಹೇಳಿ ಮದುವೆಯ ಸಂಪೂರ್ಣ ವೆಚ್ಚವನ್ನು ತಾವೇ ವಹಿಸಿಕೊಂಡರು. ಹೀಗೆ ನನ್ನ ಮದುವೆ ನಡೆದು ಹೋಯಿತು. ನಿಜ ಹೇಳಬೇಕೆಂದರೆ ಅದೆಲ್ಲವೂ ಒಂದು ಸುಂದರ ಕನಸಿನಂತಿತ್ತು. ಇಷ್ಟು ಬೇಗ ಇಷ್ಟು ಸುಲಭವಾಗಿ ನನ್ನ ಮದುವೆ ಆಗುತ್ತದೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಮದುವೆಗಿಂತ ಮುಂಚೆ ನನ್ನ ಅಮ್ಮ ನನಗೆ ಒಂದು ಉಪದೇಶ ನೀಡಿದರು. ನೋಡು ಮಗಳೇ, ಹೆಣ್ಣಿನ ಅಂದ ನೋಡಿ ಗಂಡಸರು ಹಿಂದೆ ಬರ್ತಾರೆ. ಆದರೆ ಮದುವೆಯಾಗಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಹೆಣ್ಣುಮಕ್ಕಳು ತಮ್ಮ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟುಬಿಡುತ್ತಾರೆ. ಮನೆಯಲ್ಲಿ ಹೆದರಿಕೆಯಿಲ್ಲದೆ ಅಚ್ಚುಕಟ್ಟಾಗಿರದೇ ಇರುತ್ತಾರೆ. ಗಂಡ ಮನೆಗೆ ಬಂದಾಗಲೂ ಹಾಗೆಯೇ ಎದುರುಗೊಳ್ಳುತ್ತಾರೆ. ಹಾಗಿರಬಾರದು. ಗಂಡನಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಸ್ವಚ್ಛತೆಯಿಂದ ಇರಬೇಕು. ಗಂಡ ಮನೆಗೆ ಬಂದಾಗ ಪ್ರೀತಿಯಿಂದ ಮುಗುಳುನಗುವಿನಿಂದ ಸ್ವಾಗತಿಸಬೇಕು. ಇದು ಎಲ್ಲಾ ಕಾಲದಲ್ಲೂ ಹೀಗೆಯೇ ಇರಬೇಕು. ಇದರಲ್ಲಿ ಎಂದಿಗೂ ನಿರ್ಲಕ್ಷ್ಯ ವಹಿಸಬಾರದು. ಇಲ್ಲದಿದ್ದರೆ ಕೆಲವು ದಿನಗಳ ನಂತರ ಗಂಡಸರಿಗೆ ಆಸಕ್ತಿ ಕಡಿಮೆಯಾಗುತ್ತದೆ. ಅದಕ್ಕೆ ನಾವು ಯಾವಾಗಲೂ ತೋಟದಲ್ಲಿ ಅರಳಿದ ಹೂವಿನಂತೆ ಹೊಸದಾಗಿ ಇರಬೇಕು. ನಾನು ನಿನ್ನ ಅಪ್ಪ ಮನೆಗೆ ಬರುವಾಗ ಯಾವಾಗಲೂ ಸಿದ್ಧಳಾಗಿ ಇರುವುದನ್ನು ನೀನು ನೋಡಿಲ್ವೇ ಅಂದರು. ಹೌದು ಅಮ್ಮ, ಗಮನಿಸಿದ್ದೇನೆ ಅಂದೆ. ನಾನು ಅದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆನಪಿಟ್ಟುಕೊಂಡೆ. ಆ ಅಭ್ಯಾಸವನ್ನು ನೀನು ಮುಂದುವರೆಸು. ಇನ್ನು ನಿನ್ನ ಗಂಡ ನೋಡಲು ಚೆನ್ನಾಗಿದ್ದಾನೆ, ಆದರೆ ಆ ಮನೆಯಲ್ಲಿ ಅವನನ್ನು ಮುದ್ದು ಮಾಡಿ ಬೆಳೆಸಿದ್ದಾರೆ ಅನಿಸುತ್ತೆ. ಅಮ್ಮನ ಸೆರಗು ಹಿಡಿದುಕೊಂಡು ತಿರುಗುವ ಮಗುವಿನಂತೆ ಅವನ ಸ್ವಭಾವ ಇದೆ. ನೀನು ಅಲ್ಲಿಗೆ ಹೋಗಿ ಅವನನ್ನು ಸರಿಯಾದ ದಾರಿಗೆ ತರಬೇಕು. ಆದರೆ ನಿನ್ನ ಅತ್ತೆ ಮಾವಂದಿರಿಗೆ ಯಾವುದೇ ಅನುಮಾನ ಬರಬಾರದು. ಮನೆಯಲ್ಲಿ ಜಗಳಗಳೂ ಆಗಬಾರದು. ಅವರಿಗೆ ಬೇಸರವಾಗದಂತೆ ನಿನ್ನ ಗಂಡನನ್ನು ತಿದ್ದಿ ತೀಡಬೇಕು. ಅವನನ್ನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಅದೇ ಒಬ್ಬ ಹೆಣ್ಣಿನ ಮುಖ್ಯ ಗುರಿಯಾಗಿರಬೇಕು. ಅಲ್ಲಿ ಹೋಗಿ ಜಗಳ ಆಡಬಾರದು. ಎಲ್ಲವನ್ನೂ ಜಾಣತನದಿಂದ ನಿಭಾಯಿಸಿ ನಿನ್ನ ಸಂಸಾರವನ್ನು ನಡೆಸಿಕೊಂಡು ಹೋದರೆ ನೆಮ್ಮದಿಯಾಗಿರಬಹುದು. ಜೊತೆಗೆ ನಿನ್ನ ಮಾವನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಅವರಿಗೆ ಸ್ವಲ್ಪ ಅಹಂಕಾರ ಮತ್ತು ಗತ್ತು ಜಾಸ್ತಿ.
ಹಾಗಾಗಿ ಆ ಮನೆಯಲ್ಲಿ ಪ್ರತಿಯೊಂದೂ ಅವರ ಮಾತಿನಂತೆಯೇ ನಡೆಯುತ್ತದೆ. ಅದನ್ನು ನೀನು ನೆನಪಿನಲ್ಲಿಡಬೇಕು ಅಂದರು. ಅಮ್ಮನ ಜಾಣತನದ ಮಾತುಗಳನ್ನು ಕೇಳಿ ನಾನು ತಲೆದೂಗಿದೆ. ಅನುಭವ ಇರುವುದು ಅಮ್ಮನಿಗೆ ತಾನೇ, ನನಗೇನು ಗೊತ್ತು. ಹಾಗೆ ನಾನು ನನ್ನ ಗಂಡನ ಮನೆಗೆ ಬಂದೆ. ಅಲ್ಲಿ ಬಂದ ಮೇಲೆ ನನಗೆ ತುಂಬಾ ಅನುಕೂಲಕರ ಎನಿಸಿತು. ಅತ್ತೆಯವರು ನನ್ನ ಸ್ವಂತ ಅಮ್ಮನಂತೆಯೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಮೊದಲ ದಿನವೇ ನನಗೊಂದು ವಿಷಯ ಅರ್ಥವಾಯಿತು. ನಮ್ಮ ಅಮ್ಮ ಹೇಳಿದ್ದು ತೀರಾ ನಿಜ. ನನ್ನ ಗಂಡ ತಾಯಿಯ ಮಾತು ಮೀರದ ಮಗ. ಜೊತೆಗೆ ಸ್ವಲ್ಪ ಮಂದ ಸ್ವಭಾವದವನು. ಯಾವುದೇ ವಿಷಯದಲ್ಲೂ ಅವರಿಗೆ ಸ್ಪಷ್ಟವಾದ ಅಭಿಪ್ರಾಯವಿರಲಿಲ್ಲ. ನಮ್ಮನ್ನೇ ಕೇಳುತ್ತಿದ್ದರು, ನಾವು ಹೇಳಿಕೊಟ್ಟಂತೆ ಮಾಡುತ್ತಿದ್ದರು. ಇವರಿಗೆ ತುಂಬಾ ತರಬೇತಿ ನೀಡಿದರೆ ಮಾತ್ರ ಬದಲಾಗುತ್ತಾರೆ ಎಂದು ಮೊದಲ ದಿನವೇ ನನಗೆ ಅನಿಸಿತು. ಆದರೆ ನನ್ನ ಮೇಲೆ ಅವರಿಗೆ ಅಪಾರವಾದ ಗೌರವ ಮತ್ತು ಪ್ರೀತಿಯಿತ್ತು. ಹಾಗಾಗಿ ನಾನು ತಿದ್ದಿದರೆ ಅವರು ಬದಲಾಗುತ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಅವರಿಗೆ ಸೋಮಾರಿತನ ಜಾಸ್ತಿ. ಬೆಳಿಗ್ಗೆ ಎದ್ದೇಳಲು ತುಂಬಾ ಮಡಿ ಮಾಡುತ್ತಿದ್ದರು. ಸಣ್ಣ ಮಕ್ಕಳನ್ನು ಎಬ್ಬಿಸಿದಂತೆ ಕರೆದು ಎಬ್ಬಿಸಬೇಕಾಗಿತ್ತು. ಕೆಲಸಕ್ಕೆ ಹೋಗಲು ಸೋಮಾರಿತನ ಪಡುತ್ತಿದ್ದರು. ಆದರೆ ನಾನು ಬಂದ ಮೇಲೆ ಕಟ್ಟುನಿಟ್ಟಾಗಿ ಹೇಳಿದೆ, ಬೆಳಿಗ್ಗೆ 7:30 ಅಷ್ಟರಲ್ಲಿ ಎದ್ದು ಕಚೇರಿಗೆ ಹೋಗಲು ಸಿದ್ಧರಾಗಬೇಕು ಅಂತ. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ 6 ತಿಂಗಳು ಕಳೆದ ಮೇಲೆ ಒಂದು ದಿನ ಕಚೇರಿಯಿಂದ ಬಂದವರು, ಅಯ್ಯೋ, ನನಗೆ ಆ ಕೆಲಸ ಮಾಡಲು ಸಾಧ್ಯವಿಲ್ಲ, ತುಂಬಾ ಮಾನಸಿಕ ಒತ್ತಡವಿದೆ. ನನಗಂತೂ ಆ ಕೆಲಸ ಸ್ವಲ್ಪವೂ ಇಷ್ಟವಿಲ್ಲ. ಅಪ್ಪ ಅಮ್ಮ ಒತ್ತಾಯ ಮಾಡಿದ್ದಕ್ಕೆ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ಮದುವೆಯಾಗಬೇಕಾದರೆ ಕೈಯಲ್ಲಿ ಒಂದು ಕೆಲಸವಿರಬೇಕು, ಇಲ್ಲದಿದ್ದರೆ ಹೆಣ್ಣು ಸಿಗಲ್ಲ ಅಂತ ಅಮ್ಮ ಖಡಕ್ ಆಗಿ ಹೇಳಿದ್ದಕ್ಕೆ ಹೋಗುತ್ತಿದ್ದೆ. ಇಲ್ಲದಿದ್ದರೆ ಹೋಗುತ್ತಲೇ ಇರಲಿಲ್ಲ ಅಂದರು. ಆಗ ನಾನು, ಹಾಗಾದರೆ ನಿಮಗೇನು ಇಷ್ಟ ಅಂತ ಕೇಳಿದೆ. ಅದಕ್ಕೆ ಅವರು, ನನಗೆ ಒತ್ತಡವಿರುವ ಕೆಲಸ ಮಾಡಲು ಆಗಲ್ಲ, ಮೆಲ್ಲನೆ ಬೇರೆ ಕೆಲಸ ಹುಡುಕಿಕೊಳ್ಳುತ್ತೇನೆ. ನಮ್ಮ ಅಪ್ಪನಿಗೆ ತಿಂಗಳಿಗೆ ₹1,00,000 ಹತ್ತಿರ ಸಂಬಳವಿದೆ. ನಮಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ, ಅದರಿಂದ ಆದಾಯ ಬರುತ್ತೆ. ಈಗ ನಾನು ಕೆಲಸಕ್ಕೆ ಹೋಗಿ ತಿಂಗಳಿಗೆ 20,000 ತಂದರೆ ಏನಾಗಬೇಕು? ನಮಗೆ ಹಣದ ಉಳಿತಾಯ ಚೆನ್ನಾಗಿದೆ. ಹಾಗಾಗಿ ನೀನು ಆದಾಯದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಅಂದರು. ಅವರು ಹೇಳಿದ್ದು ನಿಜವಾಗಿತ್ತು. ಬ್ಯಾಂಕಿನಲ್ಲಿ ಬೇಕಾದಷ್ಟು ಹಣವಿತ್ತು, ಬೇರೆ ಯಾವ ಸಮಸ್ಯೆಯೂ ಇರಲಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಲು ಅವಕಾಶವಿತ್ತು. ಆದರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇರಲು ಶುರು ಮಾಡಿದ ಮೇಲೆ ಬೆಳಿಗ್ಗೆಯಾಗುತ್ತಿದ್ದಂತೆ ನಡೆ, ನಗರಕ್ಕೆ ಹೋಗೋಣ, ಚಿತ್ರಮಂದಿರಕ್ಕೆ ಹೋಗೋಣ ಅನ್ನುತ್ತಿದ್ದರು. ಮದುವೆಯಾದ ಹೊಸತರಲ್ಲಿ ನಾವು ಎಲ್ಲೂ ದೂರದ ಪ್ರವಾಸಕ್ಕೆ ಹೋಗಿರಲಿಲ್ಲ. ಹೇಗೋ ಸಂತೋಷವಾಗಿರಲಿ ಅಂತ ನಾನು ಕೂಡ ಅವರ ಜೊತೆ ಹೊರಗಡೆ ತಿರುಗಾಡಲು ಹೋಗುತ್ತಿದ್ದೆ. ಸಂಜೆ ಮನೆಗೆ ಬಂದ ಮೇಲೆ ಗಂಡನಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ. ಕೆಲಸವಿಲ್ಲದೆ ಸುಮ್ಮನೆ ಕೂತಿರುತ್ತಾರಲ್ಲ, ಅದಕ್ಕೆ ಪದೇ ಪದೇ ನನ್ನನ್ನು ಹತ್ತಿರ ಕರೆಯುತ್ತಿದ್ದರು. ನಾನು ಕೂಡ ಸಿಕ್ಕ ಅವಕಾಶವನ್ನು ಸಂತೋಷದಿಂದ ಸ್ವೀಕರಿಸುತ್ತಿದ್ದೆ. ಆದರೆ ಇದರ ಮಧ್ಯೆ ಏನಾದರೂ ತುರ್ತು ಸಿಹಿ ಸುದ್ದಿ ಬಂದಿಡುತ್ತದೆಯೋ ಎಂದು ನನಗೆ ಭಯವಿತ್ತು. ಏಕೆಂದರೆ ನನಗೆ ಈಗಲೇ ಮಕ್ಕಳನ್ನು ಮಾಡಿಕೊಳ್ಳುವ ಆಸೆಯಿರಲಿಲ್ಲ. ಈ ವಿಷಯವನ್ನು ಅವರ ಹತ್ತಿರ ಹೇಳಿದರೆ ಅವರು ಕೇಳುತ್ತಿರಲಿಲ್ಲ. ಅದೆಲ್ಲ ಅದರ ಪಾಡಿಗೆ ನಡೆಯುತ್ತೆ, ನೀನು ಇತ್ತ ಬಾ ಅಂತ ಕೈ ಹಿಡಿದು ಎಳೆಯುತ್ತಿದ್ದರು. ಅಂತಹ ಸ್ವಭಾವ ಅವರದ್ದು. ಆದರೆ ದಿನಾಂಕಗಳ ಬಗ್ಗೆ ಎಚ್ಚರವಹಿಸುವುದು, ಮುನ್ನೆಚ್ಚರಿಕೆ ತಡೆಗಳನ್ನು ಬಳಸುವುದು, ಈ ರೀತಿಯ ಯಾವುದೇ ಜವಾಬ್ದಾರಿ ಅವರಲ್ಲಿರಲಿಲ್ಲ. ಯಾವುದರ ಬಗ್ಗೆಯೂ ಮುಂಚಿತವಾಗಿ ಯೋಚಿಸುತ್ತಿರಲಿಲ್ಲ. ಇಂತಹ ವಿಷಯ ಬಂದಾಗ ಗಂಡನ ಇಷ್ಟಕ್ಕೆ ತಕ್ಕಂತೆ ಇರಬೇಕೇ ಹೊರತು ಪಟ್ಟು ಹಿಡಿಯಲು ಆಗುವುದಿಲ್ಲವಲ್ಲ. ಮನೆಯಲ್ಲಿ ಉಳಿದ ಎಲ್ಲ ಸೌಕರ್ಯಗಳು ಇವೆ. ಸರಿ, ಈಗ ಏನಾದರೂ ಆದರೂ ಪರವಾಗಿಲ್ಲ, ಹಣಕ್ಕೇನೂ ತೊಂದರೆಯಿಲ್ಲದ ಮನೆ, ಮೊಮ್ಮಕ್ಕಳು ಬಂದರೂ ಸಮಸ್ಯೆಯಿಲ್ಲ ಅಂತ ನಾನು ಸುಮ್ಮನಾದೆ. ಗಂಡನನ್ನು ಒತ್ತಾಯ ಮಾಡಿ ಕೆಲಸಕ್ಕೆ ಕಳುಹಿಸುವ ಅಗತ್ಯ ನನಗೂ ಕಾಣಲಿಲ್ಲ. ಹೀಗೆ 4-5 ತಿಂಗಳು ಕಳೆಯಿತು. ಆದರೆ ಅದಾದ ಮೇಲೆ ಅತ್ತೆಯವರ ಸ್ವಭಾವ ಬದಲಾಗತೊಡಗಿತು. ನಾವು ಊಟ ಮಾಡುವಾಗಲೆಲ್ಲ ಅತ್ತೆ ವಿನಾಕಾರಣ ವಾಗ್ದಾಳಿ ನಡೆಸಲು ಶುರು ಮಾಡಿದರು. ಮದುವೆಯಾಗಿದ್ದಾನೆ ಅಂತ 24 ಗಂಟೆಯೂ ಹೆಂಡತಿಯನ್ನೇ ಅಪ್ಪಿಕೊಂಡು ಕೂರಬೇಕಾಗಿಲ್ಲ. ಏನಾದರೂ ದುಡಿತಕ್ಕೆ ಹೋಗಬಹುದು. ಒಂದು ಕೆಲಸ ಹಿಡಿಸದಿದ್ದರೆ ಇನ್ನೊಂದು ಕೆಲಸ ಹುಡುಕಬೇಕು. ಇಲ್ಲದಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಬೇಕು. ಯಾವುದಕ್ಕೂ ಪ್ರಯತ್ನ ಪಡದೆ ಹೆಂಡತಿಯ ಮಾತು ಕೇಳಿಕೊಂಡು ಕೂರುವುದು ಒಳ್ಳೆಯದಲ್ಲ ಅಂತೆಲ್ಲ ಮಾತನಾಡಿದರು. ಮೊದಲಿಗೆ ನಾನು ಯಾವುದೇ ಉತ್ತರ ಕೊಡಲಿಲ್ಲ. ಆಮೇಲೆ ನಾನು, ನನ್ನ ತಪ್ಪಿನಿಂದ ನಿಮ್ಮ ಮಗ ಕೆಲಸ ಬಿಟ್ಟಿದ್ದ. ನಾನು ಹೇಳಿ ಬಿಡಿಸಿದ್ದ. ಒಂದು ದಿನ ಬೆಳಿಗ್ಗೆ ಬಂದು ಹೇಳಿದಾಗ ನೀವು ಅವರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕಿತ್ತಲ್ಲವೇ?
ಕೆಲಸವಿಲ್ಲದಿದ್ದರೂ ತೊಂದರೆಯಿಲ್ಲ, ಸಂಸಾರ ನಡೆಸಲು ಮನೆಯಲ್ಲಿ ಆಸ್ತಿ ಇದೆ ಅಂತ ನೀವು ತಾನೇ ಹೇಳಿದ್ದು ಅಂತ ಕೇಳಿದೆ. ಆಗ ಅತ್ತೆ, ಹೆಣ್ಣಾದವಳಿಗೆ ಜಾಣತನವಿರಬೇಕು. 24 ಗಂಟೆಯೂ ಗಂಡನನ್ನು ಕೊಠಡಿಯ ಒಳಗಡೆ ಕೂಡಿಹಾಕುವ ಜಾಣತನವಲ್ಲ ಬೇಕಿರೋದು. ಅವನಿಗೆ ಸರಿಯಾದ ದಾರಿ ತೋರಿಸುವ ಜಾಣತನವಿರಬೇಕು. ಈಗ ನಿನ್ನನ್ನು ನೋಡಿ ಅವನು ಮರುಳಾಗಿದ್ದಾನೆ. ನಿನ್ನ ಹಿಂದೆನೇ ತಿರುಗುತ್ತಿದ್ದಾನೆ. ನಿನ್ನನ್ನು ಬಿಟ್ಟಿರಲು ಆಗದೆ ಕೆಲಸವನ್ನೇ ಬಿಟ್ಟಿದ್ದಾನೆ. 24 ಗಂಟೆಯೂ ಅವನಿಗೆ ಬೇರೆ ಯೋಚನೆಯೇ ಇಲ್ಲ. ಅದಕ್ಕೆ ನೀನು ಕೂಡ ಸಾಥ್ ಕೊಡ್ತಿದ್ದೀಯಾ? ಹೆಂಡತಿಯಾದವಳು ಸ್ವಲ್ಪ ನಿಯಂತ್ರಣ ಹೇರಬೇಕು. ಗಂಡ ಅಂದ ತಕ್ಷಣ ಎಲ್ಲದಕ್ಕೂ ಒಪ್ಪಿಕೊಂಡು ಕೂರಬಾರದು. ಹಾಗಿದ್ದಾಗ ಗಂಡಸರಿಗೆ ಜವಾಬ್ದಾರಿ ಇರುವುದಿಲ್ಲ, ಗುರಿಯೂ ಇರುವುದಿಲ್ಲ. ಇಂತಹ ಹೆಂಡತಿಯರೇ ಗಂಡಂದಿರನ್ನು ಸೋಮಾರಿಗಳನ್ನಾಗಿ ಮಾಡುವುದು. ನೀನು ಕೂಡ ಸಾಮಾನ್ಯದವಳಲ್ಲ ಅಂತ ನನಗೆ ಅರ್ಥವಾಗಿದೆ. ಬೀಳುವ ಮಳೆ ನೋಡಿ ನೀನು ಕೆಸರು ಮಾಡುತ್ತಿದ್ದೀಯಾ ಅಂದರು. ನಾನು ಜಗಳವಾಗುತ್ತದೆ ಎಂದು ಜಾಸ್ತಿ ಮಾತನಾಡಲಿಲ್ಲ. ಸಂಜೆ ಗಂಡ ಬಂದ ಮೇಲೆ ವಿಷಯ ತಿಳಿಸಿದೆ. ನಿಮ್ಮ ಅಮ್ಮ ಹೀಗೆಲ್ಲ ಅಂದರು. ಅದಕ್ಕೆ ನೀವು ನಿಮಗಿಷ್ಟವಾದ ಯಾವುದಾದರೂ ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ಳಲೇಬೇಕು ಎಂದೆ. ಅತ್ತೆಯ ಈ ಬುದ್ಧಿಮಾತುಗಳೆಲ್ಲ ಹಗಲಿನಲ್ಲಿ ಮಾತ್ರ. ಸಂಜೆಯಾಗುತ್ತಿದ್ದಂತೆ ಮಾವ ಮನೆಗೆ ಬರುತ್ತಿದ್ದರು. ಮಾವ ಬಂದ ಮೇಲೆ ಅತ್ತೆ ನಮ್ಮ ಕಡೆ ಗಮನವೇ ಕೊಡುತ್ತಿರಲಿಲ್ಲ. ತುಂಬಾ ಶಾಂತವಾಗಿ ಮಾವನ ಅಗತ್ಯಗಳನ್ನು ನೋಡಿಕೊಳ್ಳುತ್ತಾ ಇರುತ್ತಿದ್ದರು. ರಾತ್ರಿಯಲ್ಲಿ ಯಾವುದೇ ಜಗಳಗಳಾಗುತ್ತಿರಲಿಲ್ಲ. ಆದರೆ ಒಂದು ದಿನ ರಾತ್ರಿ ನನ್ನ ಗಂಡನೇ ಮುಂದೆ ನಿಂತು ಅತ್ತೆಯ ಜೊತೆ ಮಾತಿಗಿಳಿದರು. ಅಮ್ಮ, ನಾನು ಮನೆಯಲ್ಲಿದ್ದರೆ ನಿನಗೇನು ತೊಂದರೆ? ನನಗೆ ಇಷ್ಟವಾದ ಕೆಲಸಕ್ಕೆ ನಾನು ಆಮೇಲೆ ಹೋಗುತ್ತೇನೆ. ಸದ್ಯಕ್ಕೆ 2-3 ವರ್ಷ ಕಳೆಯಲು ನಮ್ಮ ಹತ್ತಿರ ಹಣವಿದೆಯಲ್ಲ. ಅದರೊಳಗಡೆ ನನಗಿಷ್ಟವಾದದ್ದನ್ನು ನಾನು ಕಂಡುಕೊಳ್ಳುತ್ತೇನೆ. ಇನ್ನು ನಮ್ಮ ಜಮೀನಿನಿಂದ ಬರುವ ಆದಾಯವೂ ಚೆನ್ನಾಗಿದೆ. ನಾನೇನು ನಿನ್ನ ಹತ್ತಿರ ಹಣ ಕೇಳ್ತಿಲ್ಲವಲ್ಲ. ಮತ್ತೆ ಏತಕ್ಕಾಗಿ ಇವಳನ್ನು ಬೈಯುತ್ತೀಯಾ? ನಿನಗೆ ಈ ರೀತಿಯ ವೈಯಕ್ತಿಕ ವಿಚಾರಗಳನ್ನು ಕೇಳಲು ಹೇಗೆ ಮನಸ್ಸು ಬರುತ್ತದೆ? ನಾನು ಮದುವೆಯಾಗಿದ್ದಕ್ಕೆ ನಿನಗೇನಾದರೂ ಹೊಟ್ಟೆಯುರಿ ಇದೆಯಾ ಅಂತ ಕೇಳಿಬಿಟ್ಟರು. ಆದರೆ ಮಾವನಿಗೆ ಮಗನ ಮೇಲೆ ಅಪಾರ ಪ್ರೀತಿಯಿದೆ ಎಂಬುದು ಅವರ ಮಾತಿನಿಂದ ನನಗೆ ಅರ್ಥವಾಯಿತು. ಮಾವ ಕಲ್ಪಿಸಿಕೊಂಡು, ಸದ್ಯಕ್ಕೆ ಅವರು ತಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯಲಿ. ನಮಗೇನು ಆರ್ಥಿಕವಾಗಿ ತೊಂದರೆಯಿದೆಯಾ? 2 ವರ್ಷದಲ್ಲಿ ಅವನು ಯಾವುದಾದರೂ ಒಳ್ಳೆಯ ಕೆಲಸ ಹುಡುಕಿಕೊಳ್ಳುತ್ತಾನೆ, ಹೌದಲ್ಲವೇ ಅಂತ ಮಗನನ್ನು ಕೇಳಿದರು. ಗಂಡ ಹೌದು ಅಂದರು. ಮತ್ತೇಕೆ ನೀನು ಅವರ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕುತ್ತೀಯಾ? ನನಗೂ ಕಲ್ಲಿನಂತ ಗಂಡ ಇದ್ದಾರೆ. ಆದರೆ ಕಳೆದ 5-6 ವರ್ಷಗಳಿಂದ ಅವರಿಬ್ಬರೂ ಇಲ್ಲದಂತೆಯೇ ನಮ್ಮ ಜೀವನ ನಡೆಯುತ್ತಿದೆ. ನೀವು ಮನೆಗೆ ಬಂದಾಗ ನಕ್ಕು ನಲಿದು ಟೀ ಮಾಡಿ ಕೊಟ್ಟು, ಅಡುಗೆ ಮಾಡಿ ಹಾಕಿ, ನಿಮ್ಮ ಬಟ್ಟೆ ಒಗೆದು ಕೊಡಬೇಕು. ಇದನ್ನು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೆ ಏನೂ ನಡೀತಿದೆ? ನಿಮಗೆ ನಿಜವಾಗಿಯೂ ಏನಾದರೂ ಸಮಸ್ಯೆ ಇದೆಯಾ? ಈ ವಯಸ್ಸಿನಲ್ಲೂ ನಿಮಗೇನಾದರೂ ಕಾಯಿಲೆ ಇದೆಯಾ? ಅಥವಾ ಬಲಹೀನತೆ ಇದೆಯಾ? ಏನೂ ಇಲ್ಲ. ಆದರೆ ಹೆಂಡತಿ ಹತ್ತಿರ ಬಂದಾಗ ನಿಮಗೆ ಅಲುಗಾಡಲು ಕೂಡ ಮನಸ್ಸಾಗುವುದಿಲ್ಲ. ನಾನು ಒಬ್ಬ ಹೆಣ್ಣು. ನನ್ನ ಮಗ ಮತ್ತು ಸೊಸೆಯ ಪ್ರೀತಿಯನ್ನು ನೋಡಿದಾಗ ನನಗೆ ಅಸೂಯೆಯಾಗುತ್ತದೆ. ಅದರಲ್ಲಿ ಯಾರನ್ನೂ ತಪ್ಪೆಂದು ಹೇಳಲು ಸಾಧ್ಯವಿಲ್ಲ. ಸಾಮರ್ಥ್ಯವಿಲ್ಲದ ಗಂಡಂದಿರಿರುವ ಎಲ್ಲಾ ಹೆಂಡತಿಯರ ಸ್ಥಿತಿಯೂ ಇದೆ ಎಂದರು. ಅದನ್ನು ಕೇಳಿದ ತಕ್ಷಣ ಮಾವ ಕೋಪದಿಂದ ಹೊರಳಾಡಿದರು. ಮಕ್ಕಳ ಎದುರುಗಡೆ ಏನು ಮಾತಾಡ್ತಿದ್ದೀಯಾ? ಇಲ್ಲದ ಸಲ್ಲದ ವಿಷಯಗಳನ್ನು ಎಂದು ಕೆದರಿದರು. ಅದಕ್ಕೆ ಅತ್ತೆ, ಅಗತ್ಯವಿರುವ ವಿಷಯವನ್ನೇ ನಾನು ಹೇಳಿದ್ದು ಎಂದರು. ಆಗ ಮಾವ, ಗಂಡನಿಗೆ ಹೆಂಡತಿಯ ಮೇಲೆ ಆಸೆ ಬರಬೇಕಾದರೆ ಹೆಂಡತಿಯ ಕಡೆಯಿಂದಲೂ ಒಳ್ಳೆಯ ನಡತೆ ಇರಬೇಕು. ನಾನೀಗ ಕಲ್ಲಿನ ಕಂಬವೋ ಮರದ ಕಂಬವೋ ಆಗಿರಬಹುದು, ಆದರೆ ನೀನ್ಯಾರು? ಕಡಿದು ಹಾಕಿದ ಬಾಳೆಮರದಂತೆ ಬಿದ್ದುಕೊಂಡಿದ್ದರೆ ಯಾವ ಗಂಡಸಿಗೆ ತಾನೇ ಆಸಕ್ತಿ ಬರುತ್ತೆ? ನನಗೂ ಸಾಕಾಗಿ ಹೋಗಿದೆ. ಅದಕ್ಕೆ 5 ವರ್ಷದಿಂದ ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿದ್ದೇನೆ. ಹೆಂಡತಿ ಸರಿಯಾಗಿದ್ದರೆ ಯಾವ ಗಂಡನೂ ಸುಮ್ಮನೆ ಇರಲ್ಲ. ನಿನ್ನಲ್ಲಿ ಕೊರತೆ ಇರುವುದಕ್ಕೆ ನಾನು ಹೀಗಾಗಿದ್ದೇನೆ ಅಂತ ಮಾವ ಅಲ್ಲಿಯೇ ಚೀರಾಡಿದರು. ಆಗಲೇ ನೋಡಿ, ಇದರ ನಿಜವಾದ ರಹಸ್ಯ ನನ್ನ ಗಂಡನಿಗೂ ನನಗೂ ಅರ್ಥವಾಗಿದ್ದು. ಒಟ್ಟಿನಲ್ಲಿ ನಾವು ಹೊರಗಡೆ ನೋಡುವಂತೆ ಸಂಸಾರ ಜೀವನ ಇರುವುದಿಲ್ಲ ಎಂಬುದು ಅಂದು ನನಗೆ ಸ್ಪಷ್ಟವಾಯಿತು. ನಾನು ನನ್ನ ಗಂಡನು ಸದ್ದಿಲ್ಲದೆ ನಮ್ಮ ಕೊಠಡಿಗೆ ಹೊರಟು ಹೋದೆವು. ಅಷ್ಟು ದಿನ ಆ ಮನೆಯಲ್ಲಿ ಅತ್ತೆ ಮಾವಂದಿರು ಜಗಳವಾಡಿದ್ದನ್ನು ನಾವು ನೋಡಿಯೇ ಇರಲಿಲ್ಲ. ಆದರೆ ಅಂದು ರಾತ್ರಿಯಿಡೀ ಅಲ್ಲಿ ಭೀಕರ ಜಗಳ ನಡೆಯಿತು. ನಾವು ಹೊರಗಡೆ ಬರಲೇ ಇಲ್ಲ. ನನ್ನ ಗಂಡ ಅವರ ವಿಷಯದಲ್ಲಿ ನಾವು ತಲೆ ಹಾಕುವುದು ಬೇಡ.
ಅವರ ಮಧ್ಯೆ ಏನೇ ಇದ್ದರೂ ಅವರೇ ಮಾತನಾಡಿ ಬಗೆಹರಿಸಿಕೊಳ್ಳಲಿ, ಕೊನೆಗೆ ಎಲ್ಲವೂ ಸರಿಯಾಗುತ್ತದೆ ಎಂದರು. ಆದರೆ ಪರಿಸ್ಥಿತಿ ಸರಿಯಾಗುತ್ತದೆ ಎಂದು ನನಗೇನೂ ಅನಿಸಲಿಲ್ಲ, ಏಕೆಂದರೆ ಅದಾದ ಮೇಲೆಯೂ ಅವರ ಮಧ್ಯೆ ಯಾವುದೇ ಪ್ರೀತಿ ವಾತ್ಸಲ್ಯದ ಕುರುಹುಗಳು ನನಗೆ ಕಾಣಿಸಲಿಲ್ಲ. ದಿನ ಮಾವ ಮನೆಗೆ ಬಂದಾಗ ಅವರಿಗೆ ಮೊದಲು ಕಾದ ಟೀ ಬೇಕಿತ್ತು, ಅದನ್ನು ಕೈಗೆ ಕೊಡಬೇಕಿತ್ತು. ಆದರೆ ಅತ್ತೆ ಅದನ್ನು ಬಿಸಿ ಪಾತ್ರೆಯಲ್ಲಿ, ಫಿಲ್ಟರ್ ಬಾಟಲಿಯಲ್ಲಿ ಹಾಕಿ ಊಟದ ಮೇಜಿನ ಮೇಲಿಟ್ಟು ಹೊರಟು ಹೋಗುತ್ತಿದ್ದರು. ಮಾವ್ ಅದನ್ನು ಮುಟ್ಟುತ್ತಲೇ ಇರಲಿಲ್ಲ. ಹೊರಗಡೆ ಅಷ್ಟೊಂದು ಗಂಭೀರವಾಗಿ, ಕಟ್ಟುನಿಟ್ಟಾಗಿ ಇರುವ ಒಬ್ಬ ವ್ಯಕ್ತಿಯ ಈ ಸ್ಥಿತಿ ನೋಡಿ ನನಗೆ ಮನಸ್ಸಿನಲ್ಲಿ ತುಂಬಾ ಅನುಕಂಪ ಮತ್ತು ಬೇಸರ ಉಂಟಾಯಿತು. ನಾನೇ ಹೋಗಿ ಬಿಸಿ ಟೀ ಮಾಡಿ ಕೊಡೋಣವೇ? ಒಂದು ವೇಳೆ ಅತ್ತೆಗೆ ಇಷ್ಟವಾಗದಿದ್ದರೆ ಹೇಗೆ ಎಂದು ಮೊದಲು ಯೋಚಿಸಿದೆ. ಆದರೆ ಆಮೇಲೆ ಧೈರ್ಯ ತಂದುಕೊಂಡೆ. ಏನೇ ಆದರೂ ಈ ಮನೆಯ ಮುಖ್ಯಸ್ಥರು ಅವರೇ ತಾನೇ. ನನ್ನ ಗಂಡನಂತೂ ತುಂಬಾ ಸೋಮಾರಿ. ಮನೆಯ ಎಲ್ಲ ಆಸ್ತಿಪಾಸ್ತಿ, ಹಣದ ನಿರ್ವಹಣೆಯನ್ನು ಮಾವನೇ ನೋಡಿಕೊಳ್ಳುವುದು. ಎಲ್ಲಾ ಆರ್ಥಿಕ ಸೌಕರ್ಯಗಳ ಮೂಲವೇ ಮಾವ. ಅತ್ತೆಯ ಯಾವುದೇ ಪಾತ್ರ ಅದರಲ್ಲಿಲ್ಲ ಎಂಬುದು ನನಗೆ ಅರ್ಥವಾಯಿತು. ಹಾಗಿರುವಾಗ ಈ ಪರಿಸ್ಥಿತಿಯನ್ನು ನನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಬೇಕಾದರೆ ನಾನು ಮಾವನ ಅಗತ್ಯಗಳನ್ನು ಗಮನಿಸಲೇಬೇಕು ಅನಿಸಿತು. ಮಾರನೇ ದಿನ ಮಾವ ಬಂದಾಗ, ಅಪ್ಪ, ಮೇಜಿನ ಮೇಲಿರುವ ಟೀ ಬೇಡದಿದ್ದರೆ ಬಿಡಿ, ಚೆಲ್ಲಿಬಿಡುತ್ತೇನೆ. ನಿಮಗಾಗಿ ನಾನೇ ಬಿಸಿಯಾಗಿ ಟೀ ಮಾಡಿ ತರುತ್ತೇನೆ ಎಂದೆ. ಹೀಗೆ ನಾನು ಅವರಿಗೆ ಮೊದಲ ಬಾರಿಗೆ ಟೀ ಮಾಡಿ ಕೊಟ್ಟೆ. ಅತ್ತೆ ಅಡುಗೆಯನ್ನೇನೋ ಮಾಡುತ್ತಿದ್ದರು, ಆದರೆ ಮಾವನ ಕಡೆಗೆ ಸುಳಿಯುತ್ತಿರಲಿಲ್ಲ. ರಾತ್ರಿ ಇಬ್ಬರೂ ಒಂದೇ ಕೊಠಡಿಯಲ್ಲಿ ಮಲಗುತ್ತಿದ್ದರು. ಬೆಳಿಗ್ಗೆಯಾಗುತ್ತಿದ್ದಂತೆ ಉರಿಯುವ ಬೆಂಕಿಯಂತಾಗುತ್ತಿದ್ದರು. ಪರಸ್ಪರ ಮಾತನಾಡುತ್ತಿರಲಿಲ್ಲ. ದೊಡ್ಡ ಜಗಳಗಳಾಗದಿದ್ದರೂ ಅದೊಂದು ರೀತಿಯ ಮೌನ ಯುದ್ಧವಾಗಿತ್ತು. ಅದಕ್ಕೆ ನಾನು, ಸರಿ, ಮಾವನ ಕಡೆ ಗಮನ ಕೊಡುವುದು ನನ್ನ ಜವಾಬ್ದಾರಿ, ಇಲ್ಲದಿದ್ದರೆ ಅವರು ತುಂಬಾ ಬೇಸರ ಮಾಡಿಕೊಳ್ಳುತ್ತಾರೆ ಎಂದುಕೊಂಡೆ. ದಿನ ಕಳೆದಂತೆ ಅವರ ಬಟ್ಟೆ ಬರೆ ಮತ್ತು ಇತರ ಅಗತ್ಯಗಳನ್ನು ನಾನೇ ನೋಡಿಕೊಳ್ಳಲು ಶುರುಮಾಡಿದೆ. ಅತ್ತೆ ಇದನ್ನು ಕಂಡು ಕಾಣದಂತೆ ಇದ್ದರು. ಮನೆಯಲ್ಲಿ ಜಗಳಗಳೇನೂ ಇರಲಿಲ್ಲವಲ್ಲ, ಹಾಗಾಗಿ ಗಂಡನ ಮತ್ತು ಮಾವನ ಆರೈಕೆ ಮಾಡುವುದು ನನ್ನ ಕರ್ತವ್ಯವೆಂದುಕೊಂಡು ಎಲ್ಲವನ್ನೂ ಮುಂದೆ ನಿಂತು ಮಾಡತೊಡಗಿದೆ. ಒಂದು ದಿನ ನನ್ನ ಗಂಡ ಯಾವುದೋ ಕೆಲಸಕ್ಕೆ ಹೊರಗಡೆ ಹೋಗಿದ್ದರು. ಆ ಸಮಯದಲ್ಲಿ ಮಾವ ಮನೆಗೆ ಬಂದರು. ನಾನು ಮುಂಭಾಗದ ವರಾಂಡದಲ್ಲಿ ಅವರಿಗೆ ಟೀ ತಂದುಕೊಟ್ಟೆ. ಇಬ್ಬರೂ ಕುಳಿತು ನಗುತ್ತಾ ಹರಟೆ ಹೊಡೆಯುತ್ತಿದ್ದೆವು. ಸಂಬಂಧಿಕರ ವಿಷಯಗಳನ್ನೆಲ್ಲ ಮಾತನಾಡುತ್ತಿದ್ದೆವು. ಆ ವೇಳೆಗೆ ಅತ್ತೆ ಬಂದಿನುಕಿ ನೋಡಿ ಹೋದರು. ಅದನ್ನೇನೋ ಅವರು ದಿನವೂ ಮಾಡುತ್ತಿದ್ದರು. ಆದರೆ ಸ್ವಲ್ಪ ಸಮಯದ ನಂತರ ನೇರವಾಗಿ ಬಂದು, ಎಲ್ಲೂ ನಡೆಯದ ನಾಟಕ ಈ ಮನೆಯಲ್ಲಿ ನಡೀತಿದೆ. ಮಾವ ಮತ್ತು ಸೊಸೆ ಒಂದಾಗಿ ಮೆರೆಯುವುದು, ಅದನ್ನು ಗಂಡ ಮತ್ತು ಮಗ ಸುಮ್ಮನೆ ಒಪ್ಪಿಕೊಳ್ಳುವುದು ಈ ಮನೆಯಲ್ಲಷ್ಟೇ ಸಾಧ್ಯ. ಪುರಾಣದಲ್ಲಿ ದ್ರೌಪದಿಯ ಕತೆ ಕೇಳಿದ್ದೆ, ಇವತ್ತು ಕಣ್ಣಾರೆ ನೋಡ್ತಿದ್ದೇನೆ ಎಂದು ಹೇಳಿ ಹೊರಟು ಹೋದರು. ಅದನ್ನು ಕೇಳಿ ನನಗೆ ತಲೆತಿರುಗಿದಂತಾಯಿತು. ಮಾವನಿಗೆ ಸ್ವಲ್ಪ ನೆಮ್ಮದಿ ಕೊಡಬೇಕು ಎಂಬ ಉದ್ದೇಶ ಮಾತ್ರ ನನ್ನದಾಗಿತ್ತು. ಅತ್ತೆ ಅಂದುಕೊಂಡಂತಹ ಯಾವುದೇ ಕೆಟ್ಟ ಆಲೋಚನೆ ನನ್ನ ಮನಸ್ಸಿನಲ್ಲಿರಲಿಲ್ಲ. ಆದರೆ ಮಾವ್ ಅವರ ಹಿಂದೆ ಹೋಗಿ ನಿಮ್ಮಿಬ್ಬರ ನಾಟಕ ಯಾರಿಗೂ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ? ನನ್ನ ಮಗ ಮುಗ್ಧ ನಿನ್ನ ಅಂದದ ಬಲೆಯಲ್ಲಿ ಬಿದ್ದು ತಿರುಗುತ್ತಿದ್ದಾನೆ. ಬಂದ ಸೊಸೆಗೆ ಇಲ್ಲಿ ಎಲ್ಲವೂ ಅರ್ಥವಾಗಿದೆ. ಈ ಮನೆಯ ಅಧಿಕಾರ ಮತ್ತು ಹಣ ನನ್ನ ಕೈಯಲ್ಲಿದೆ ಎಂದು ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ಗಂಡನನ್ನು ಮನೆಯಲ್ಲಿ ಕೂರಿಸಿ ಸಂಜೆ ಮಾವ ಬಂದಾಗ ಉಪಚಾರ ಮಾಡುತ್ತಿದ್ದಾಳೆ. ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಬೀಳಿಸುತ್ತಿದ್ದಾಳೆ. ಇಷ್ಟು ದಿನ ನನ್ನನ್ನು ಉಪಯೋಗವಿಲ್ಲದವನು ಅಂದೆಯಲ್ಲ, ಈಗ ಈ ಸಂಸಾರವನ್ನು ತಿದ್ದಲು ಇಲ್ಲಿ ಆಳುಗಳಿದ್ದಾರೆ, ನಿನಗೇನು ತೊಂದರೆ? ನಿನ್ನ ಆಟ ಇನ್ಮುಂದೆ ನಡೆಯಲ್ಲ ಎಂದು ಜೋರಾಗಿ ಗದರಿದರು. ಅದಕ್ಕೆ ಅತ್ತೆ, ಲೋಕದಲ್ಲಿ ಎಲ್ಲೂ ಇಂತಹ ಸಂಬಂಧಗಳಿರಲ್ಲ ಎಂದಾಗ, ಮಾವ, ಯಾರು ಹೇಳಿದ್ದು ನಿನಗೆ? ಹಲವು ಮನೆಗಳಲ್ಲಿ ಮಾವ ಮತ್ತು ಸೊಸೆ ಒಳ್ಳೆಯ ಬಾಂಧವ್ಯದಿಂದ ಇರುತ್ತಾರೆ. ನಿನಗೆ ಇದ್ಯಾವುದೂ ಇಷ್ಟವಿಲ್ಲದಿದ್ದರೆ ನಿನ್ನ ತವರು ಮನೆಗೆ ಹೊರಟು ಹೋಗು, ಅಥವಾ ನಿನ್ನ ಹೆಸರಿನಲ್ಲಿರುವ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಹೋಗು. ನಾವು ಇಲ್ಲೇ ನೆಮ್ಮದಿಯಾಗಿ ಇರುತ್ತೇವೆ. ನಿನ್ನಿಂದ ಈ ಮನೆಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ವರಾಂಡಕ್ಕೆ ಬಂದರು. ನಾನು ಕಣ್ಣೀರು ಹಾಕುತ್ತಾ ಕುಳಿತಿದ್ದೆ. ಮಾವ ನನ್ನ ಹತ್ತಿರ ಬಂದು ಸಮಾಧಾನಪಡಿಸಿದರು. ಮಗಳೇ, ನೀನು ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಇವಳಿಗೆ ಅನುಮಾನದ ಕಾಯಿಲೆ. ಇವಳಿಗೆ ಗಂಡನನ್ನು ಗೌರವಿಸಲು ಬರಲ್ಲ, ಆದರೆ ಬೇರೆಯವರು ಚೆನ್ನಾಗಿದ್ದರೆ ಸಹಿಸಲು ಆಗಲ್ಲ. ಅಸೂಯೆಗೆ ಮಿಲ್ಲ ಗೊತ್ತಲ್ಲವೇ? ನೀನು ನಿನ್ನ ಕೆಲಸ ನೋಡು, ಇವಳಿಗಾಗಿ ಅಳಬೇಡ ಎಂದರು. ಅದೇ ಸಮಯಕ್ಕೆ ನನ್ನ ಗಂಡ ಮನೆಗೆ ಬಂದರು. ನಾವಿಬ್ಬರೂ ಹಾಗೆ ನಿಂತಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ನಾನು ತಕ್ಷಣ ಒಳಗಡೆ ಹೊರಟು ಹೋದೆ. ಗಂಡ ನನ್ನ ಹಿಂದೆ ಬಂದು ಏನಾಯಿತು ಎಂದು ಕೇಳಿದರು. ನಾನು ನಡೆದಿದ್ದನ್ನೆಲ್ಲ ಹೇಳಿದೆ.
ಆಗ ಗಂಡ, ಅಯ್ಯೋ, ಅಮ್ಮನ ಮಾತು ಬಿಡು. ಅಮ್ಮನಿಗೆ ಅಪ್ಪನ ಜೊತೆ ನೆಮ್ಮದಿಯಾಗಿ ಇರಲು ಆಗಲ್ಲ. ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳುವುದೂ ಇಲ್ಲ. ಅವರಿಗೆ ಒಳಗೊಳಗೆ ಉರಿಯಿರುತ್ತದೆ. ಹಾಗೆಂದು ನೀನು ಹಿಂದೆ ಸರಿಯಬೇಡ. ಈ ಮನೆಯಲ್ಲಿ ಅಪ್ಪನಿಗೆ ಗೌರವವಿದೆ. ನೀನು ಅಪ್ಪನನ್ನು ಚೆನ್ನಾಗಿ ನೋಡಿಕೋ, ಪ್ರೀತಿಯಿಂದ ಇರು, ತೊಂದರೆಯಿಲ್ಲ. ಅಮ್ಮ ಏನೋ ಅಂದ ತಕ್ಷಣ ನೀನು ಕೆಟ್ಟವಳಾಗುವುದಿಲ್ಲ. ನಾನು ನಿನಗೆ ವೈಯಕ್ತಿಕವಾಗಿ ಒಂದು ಮಾತು ಹೇಳುತ್ತೇನೆ. ಈಗ ಪರಿಸ್ಥಿತಿ ಹೇಗಿದ್ದರೂ ನನಗೆ ಆಕ್ಷೇಪವಿಲ್ಲ ಎಂದರು. ನನಗೆ ಶಾಕ್ ಆಯಿತು. ಏನು ಮಾತನಾಡ್ತಿದ್ದೀರಾ ನೀವು ಅಂದೆ. ಅದಕ್ಕೆ ಗಂಡ, ನೋಡು, ಅಪ್ಪ ವರ್ಷಗಳಿಂದ ಒಂಟಿಯಾಗಿರುವುದರಿಂದ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಪ್ರೀತಿಯ ಅಗತ್ಯವಿದೆ. ಅವರು ನಿನ್ನಲ್ಲಿ ಆ ಪ್ರೀತಿಯನ್ನು ಹುಡುಕಿದರೆ ನೀನು ಬೇಡ ಎನ್ನಬೇಡ. ಜೀವನವನ್ನು ಪ್ರಾಯೋಗಿಕವಾಗಿ ನೋಡಬೇಕು. ನನಗೆ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟವಿಲ್ಲ. ತುಂಬಾ ಸುಲಭವಾದ ಕೆಲಸ ಸಿಕ್ಕರೆ ಮಾತ್ರ ಹೋಗುತ್ತೇನೆ. ಆದರೆ ಮುಂದೆ ನಮಗೆ ಬೇಕಾದ ಆಸ್ತಿ-ಪಾಸ್ತಿಗಳನ್ನು ಅಮ್ಮ ಕೊಡಲು ಸಾಧ್ಯವಿಲ್ಲ. ಎಲ್ಲವೂ ಅಪ್ಪನ ಕೈಯಲ್ಲೇ ಇದೆ. ಹಾಗಾಗಿ ನೀನು ಅಪ್ಪನ ಇಷ್ಟದಂತೆ ನಡೆದುಕೋ. ನಿನಗೆ ಅರ್ಥವಾಗುತ್ತದೆ ಅಂದುಕೊಳ್ಳುತ್ತೇನೆ. ಏನೇ ಆದರೂ ನಾನು ಸದಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಅಪ್ಪನ ಆಸ್ತಿ ಎಲ್ಲೆಲ್ಲಿದೆ ಎಂದು ನಮಗೂ ಗೊತ್ತಿಲ್ಲ. ನಾವಿಬ್ಬರೂ ಬುದ್ಧಿವಂತಿಕೆಯಿಂದ ನಡೆದರೆ ಮಾತ್ರ ಆ ಸಂಪತ್ತು ನಮಗೆ ಸಿಗುತ್ತದೆ. ಅಮ್ಮನನ್ನು ನಿರ್ಲಕ್ಷಿಸು, ಅಪ್ಪನನ್ನು ಮಾತ್ರ ಗಮನಿಸು. ಉಳಿದ ವಿಷಯಗಳನ್ನು ನೀನೇ ಜಾಣತನದಿಂದ ನಿಭಾಯಿಸು ಅಂದರು. ನಾನು ಎಷ್ಟು ಕೇಳಿದರೂ ಅವರ ನಿಲುವಿನಲ್ಲಿ ವಿರಲಿಲ್ಲ. ನನಗೆ ತುಂಬಾ ಕೋಪ ಬಂತು. ಅವರ ಜೊತೆ ಜಗಳವಾಡಿ ತಕ್ಷಣ ನನ್ನ ಅಮ್ಮನಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ. ಈ ರೀತಿಯ ಗಂಡನ ಜೊತೆ ನಾನು ಇರಲು ಸಾಧ್ಯವಿಲ್ಲ ಎಂದೆ. ಆದರೆ ಅದನ್ನು ಕೇಳಿ ನನ್ನ ಅಮ್ಮ, ಹುಚ್ಚಿ, ಅವನು ದಡ್ಡನಲ್ಲ, ತುಂಬಾ ಚಾಣಾಕ್ಷ. ಕೆಲಸ ಮಾಡಲು ಸೋಮಾರಿ ಅಷ್ಟೇ. ಅವನು ಹೇಳಿದ ಹಾದಿಯೇ ಸರಿಯಾಗಿದೆ. ಹಾಗಾಗಿ ಮಾವ ಬಂದಾಗ ನಿಜವಾದ ಪ್ರೀತಿ ತೋರಿಸು. ಅವರಿಗೆ ಸಿಗದ ಸಂತೋಷವನ್ನು ನೀನು ಕೊಡು. ಸ್ವಂತ ಗಂಡನನ್ನೇ ನಿನ್ನ ದಾರಿಗೆ ತರಲಿಲ್ಲವೇ? ಹಾಗಿದ್ದಾಗ ಇದೇನು ದೊಡ್ಡ ವಿಷಯವೇ? ನಮಗೆ ನಮ್ಮ ಭವಿಷ್ಯದ ಭದ್ರತೆ ಮುಖ್ಯ. ಗಂಡನೇ ನಿನ್ನ ಜೊತೆಗಿರುವಾಗ ನಿನಗೇಕೆ ಭಯ? ಎಲ್ಲವೂ ಸುಲಭವಾಗಿ ನಡೆಯುತ್ತದೆ ಅಂದರು. ಅಮ್ಮ ಕೊಟ್ಟ ಧೈರ್ಯದಿಂದ ನಾನು ಮಾವ ಬಂದಾಗ ಇನ್ನಷ್ಟು ಆಸ್ಥೆಯಿಂದ ನಡೆದುಕೊಳ್ಳಲು ಶುರುಮಾಡಿದೆ. ಒಮ್ಮೆ ಅತ್ತೆ ನೇರವಾಗಿ ನನ್ನ ಬಳಿ ಜಗಳಕ್ಕೆ ಬಂದಾಗ ನನ್ನ ಇಷ್ಟ. ನಾನು ಮಾವನ ಆರೈಕೆ ಮಾಡುತ್ತೇನೆ. ನಿಮಗೆ ಸಾಧ್ಯವಾಗದಿದ್ದನ್ನು ನಾನು ಮಾಡುತ್ತೇನೆ. ಇದು ನನಗೂ ಅವರಿಗೂ ಇರುವ ವಿಷಯ. ನೀವು ಮಧ್ಯೆ ಬರಬೇಡಿ ಎಂದು ಖಡಕ್ಕಾಗಿ ಹೇಳಿದೆ. ಅದನ್ನು ಕೇಳಿ ಮಾವನಿಗೆ ತುಂಬಾ ಸಂತೋಷವಾಯಿತು. ಮಗಳೇ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೇಳಿದರು. ನಾನು ಮಾವನ ಕೈ ಹಿಡಿದು, ಅಪ್ಪ, ನಿಮಗೇನೇ ಕೊರತೆಯಿದ್ದರೂ ನನ್ನ ಹತ್ತಿರ ಹೇಳಿ. ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಮತ್ತು ಪ್ರೀತಿಯಿದೆ ಎಂದೆ. ಆದರೆ ನಿನ್ನ ಗಂಡನಿಗೆ ಗೊತ್ತಾದರೆ ಎಂದು ಅವರು ಕೇಳಿದಾಗ, ಅವರಿಗೆ ಗೊತ್ತಾಗಲಿ ಬಿಡಲಿ, ಈ ಮನೆಯ ಯಜಮಾನರು ನೀವು. ನಿಮಗೆ ಮೊದಲ ಆದ್ಯತೆ. ಇಷ್ಟೆಲ್ಲಾ ತೊಂದರೆಗಳಿದ್ದರೂ ನೀವು ಬೇರೆ ದಾರಿ ತುಳಿಯಲಿಲ್ಲವಲ್ಲ. ನಿಮ್ಮಂತಹ ಒಳ್ಳೆಯ ವ್ಯಕ್ತಿ ಎಲ್ಲೂ ಸಿಗಲ್ಲ ಎಂದೆ. ಮಾವ ನನ್ನ ಮಾತಿಗೆ ಪೂರ್ತಿ ಮರುಳಾದರು. ಅದಾದ ಮೇಲಿಂದ ನನಗೆ ಪ್ರತಿದಿನವೂ ಹಬ್ಬದಂತಾಯಿತು. ಒಂದೆಡೆ ನನ್ನ ಗಂಡ, ಅವರ ಪ್ರೀತಿಯಲ್ಲಿ ಯಾವುದೇ ಕಡಿಮೆ ಇರಲಿಲ್ಲ. ಇನ್ನೊಂದೆಡೆ ಮಾವನ ಪ್ರತಿಯೊಂದು ಅಗತ್ಯಕ್ಕೂ ನನ್ನ ಗಮನವಿರಬೇಕಿತ್ತು. ಅವರ ಇಷ್ಟದಂತೆ ನಡೆದುಕೊಂಡಾಗ ವಯಸ್ಸು ಮತ್ತು ಅನುಭವದ ವ್ಯತ್ಯಾಸ ನನಗೆ ಅರ್ಥವಾಯಿತು. ಅತ್ತೆಗೆ ವಿಷಯ ಅರ್ಥವಾಗಿದೆ ಅನಿಸುತ್ತದೆ. ಅವರು ಒಮ್ಮೊಮ್ಮೆ ಬೈಯುತ್ತಾರೆ, ಆದರೆ ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ಅವರಿಗಿಲ್ಲ. ಸ್ವಂತ ಗಂಡನನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅವರ ಜವಾಬ್ದಾರಿಯಾಗಿತ್ತು. ಅದನ್ನು ಮಾಡದೆ ನನ್ನನ್ನು ಬೈದು ಏನು ಪ್ರಯೋಜನ?